ವಂಚನೆ ಎಂಬುದು ಬ್ರಿಟಿಷರಿಗೆ ರಕ್ತಗತವಾಗಿತ್ತು. ತಮ್ಮ ದುಷ್ಕೃತ್ಯಗಳನ್ನು ಮುಚ್ಚಿ ಹಾಕಲು ಅವರು ಒಬ್ಬ ಮುಗ್ಧ ಭಾರತೀಯನನ್ನು ಸಾರ್ವಜನಿಕವಾಗಿ ಗಲ್ಲಿಗೇರಿಸಿದರು. ಇದು ಬಂಗಾಳದಲ್ಲಿ ಪ್ರಭಾವಿ ಆಡಳಿತಗಾರ ಮತ್ತು ತೆರಿಗೆ ಸಂಗ್ರಹ ಅಧಿಕಾರಿಯಾಗಿದ್ದ ರಾಜ ನಂದಕುಮಾರ್ ಅವರ ಕಥೆ. ಅವರು ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ವರ್ಷಗಳ ಕಾಲ ಕೆಲಸ ಮಾಡಿದ್ದರು ಮತ್ತು ಬಂಗಾಳದ ರಾಜಕೀಯವನ್ನು ಹತ್ತಿರದಿಂದ ಗಮನಿಸಿದ್ದರು. 1774ರಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಅಡಿಯಲ್ಲಿ ವಾರನ್ ಹೇಸ್ಟಿಂಗ್ಸ್ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆದ. ಆದರೆ ಅಧಿಕಾರ ವಹಿಸಿಕೊಂಡ ಕೆಲವೇ ತಿಂಗಳುಗಳಲ್ಲಿ ಆತನ ವಿರುದ್ಧ ಗಂಭೀರ ಭ್ರಷ್ಟಾಚಾರದ ಆರೋಪಗಳು ಕೇಳಿಬರಲು ಪ್ರಾರಂಭವಾದವು. ಮಾರ್ಚ್ 1775ರಲ್ಲಿ ನಂದಕುಮಾರ್ ಕಲ್ಕತ್ತಾದ ಸುಪ್ರೀಂ ಕೌನ್ಸಿಲ್ ಮುಂದೆ ಸಾಕ್ಷ್ಯಗಳನ್ನು ಮಂಡಿಸಿದರು. ಬಂಗಾಳದ ಮಾಜಿ ನವಾಬ ಮೀರ್ ಜಾಫರ್ನ ವಿಧವೆ ಪತ್ನಿ ಮುನ್ನಿ ಬೇಗಂನಿಂದ ಹೇಸ್ಟಿಂಗ್ಸ್ ಸುಮಾರು 3.5 ಲಕ್ಷ ರೂಪಾಯಿಗಳ ಲಂಚವನ್ನು ಪಡೆದಿದ್ದಾನೆ ಎಂದು ಅವರು ಆರೋಪಿಸಿದರು. ಇದಕ್ಕೆ ಪ್ರತಿಯಾಗಿ ಮುನ್ನಿ ಬೇಗಂನನ್ನು ನವಾಬ ಮುಬಾರಕ್ ಉಲ್ ದೌಲಾನ ರಕ್ಷಕಿಯನ್ನಾಗಿ ನೇಮಿಸಲಾಯಿತು ಎಂಬ ಆರೋಪವಿತ್ತು. ಈ ಹುದ್ದೆ ಕೇವಲ ಗೌರವಾನ್ವಿತ ಹುದ್ದೆ ಮಾತ್ರವಲ್ಲ, ಇದು ಬಂಗಾಳದ ರಾಜ ಖಜಾನೆ ಮತ್ತು ಆಡಳಿತಾತ್ಮಕ ನೇಮಕಾತಿಗಳ ಮೇಲಿನ ನಿಯಂತ್ರಣದ ಪ್ರತೀಕವಾಗಿತ್ತು. ಕಲ್ಕತ್ತಾದ ಸುಪ್ರೀಂ ಕೌನ್ಸಿಲ್ ಸದಸ್ಯರಾದ ಫಿಲಿಪ್ ಫ್ರಾನ್ಸಿಸ್ ಮತ್ತು ಜನರಲ್ ಕ್ಲೆವರಿಂಗ್ ಈ ಆರೋಪಗಳನ್ನು ಗಂಭೀರವಾಗಿ ಪರಿಗಣಿಸಿದರು. ತನಿಖೆಯನ್ನು ಪ್ರಾರಂಭಿಸಲಾಯಿತು ಮತ್ತು ಮೊದಲ ಬಾರಿಗೆ ಬ್ರಿಟಿಷ್ ಭಾರತದ ಅತ್ಯಂತ ಪ್ರಭಾವಶಾಲಿ ಅಧಿಕಾರಿ ತನ್ನ ಸ್ಥಾನವನ್ನು ಕಳೆದುಕೊಳ್ಳುವಂತೆ ಕಂಡುಬಂದಿತು. ಆದರೆ ಘಟನೆಗಳು ಹಠಾತ್ ತಿರುವು ಪಡೆದುಕೊಂಡವು. ಆರೋಪಿ ಹೇಸ್ಟಿಂಗ್ಸ್ ಕಲ್ಕತ್ತಾ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶನಾಗಿದ್ದ ತನ್ನ ಸ್ನೇಹಿತ ಸರ್ ಎಲಿಜಾ ಇಂಪೆಯ ನ್ಯಾಯಾಲಯದ ಕಡೆಗೆ ತಿರುಗಿದ. ಪರಿಣಾಮವಾಗಿ ನಂದಕುಮಾರ್ ವಿರುದ್ಧ 1765ರ ಹಳೆಯ ಮತ್ತು ಕಪೋಲಕಲ್ಪಿತ ನಕಲಿ ಪ್ರಕರಣವನ್ನು ಮತ್ತೆ ತೆರೆಯಲಾಯಿತು. ಈ ಪ್ರಕರಣವು ಸುಮಾರು 10 ವರ್ಷಗಳಷ್ಟು ಹಳೆಯದಾಗಿತ್ತು ಮತ್ತು ವರ್ಷಗಳವರೆಗೆ ಅದರ ಮೇಲೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಭಾರತದಲ್ಲಿ ಈ ಕಾನೂನಿನ ಸಿಂಧುತ್ವವು ವಿವಾದದ ವಿಷಯವಾಗಿದ್ದರೂ 1728ರ ಬ್ರಿಟನ್ನ ಫೋರ್ಜರಿ ಕಾಯ್ದೆಯಡಿಯಲ್ಲಿ ನಂದಕುಮಾರ್ ವಿರುದ್ಧ ಮೊಕದ್ದಮೆ ಹೂಡಲಾಯಿತು. ಅಂತಿಮವಾಗಿ 12 ಮಂದಿ ಬ್ರಿಟಿಷ್ ನ್ಯಾಯಾಧೀಶರು ಅವರನ್ನು ತಪ್ಪಿತಸ್ಥರೆಂದು ಘೋಷಿಸಿದರು. ಮಹಾರಾಜ ನಂದಕುಮಾರ್ ಅವರನ್ನು ಆಗಸ್ಟ್ 5, 1775ರಂದು ಕಲ್ಕತ್ತಾದಲ್ಲಿ ಗಲ್ಲಿಗೇರಿಸಲಾಯಿತು. ಆ ಮೂಲಕ ಅವರು ಬ್ರಿಟಿಷ್ ನ್ಯಾಯಾಲಯದಿಂದ ಗಲ್ಲಿಗೇರಿಸಲ್ಪಟ್ಟ ಮೊದಲ ಭಾರತೀಯರೆನಿಸಿದರು. ನಂತರ ಬ್ರಿಟಿಷ್ ಸಂಸತ್ತಿನಲ್ಲಿ ವಾರನ್ ಹೇಸ್ಟಿಂಗ್ಸ್ ವಿರುದ್ಧದ ದೋಷಾರೋಪಣೆ ಪ್ರಕ್ರಿಯೆಯ ಸಮಯದಲ್ಲಿ ಅನೇಕ ನಾಯಕರು ಮತ್ತು ಇತಿಹಾಸಕಾರರು ಈ ಘಟನೆಯನ್ನು ನ್ಯಾಯಾಂಗದ ಕೊಲೆ ಎಂದು ಬಣ್ಣಿಸಿದ್ದರು.